ಪಾಠದ ಭಾವಾರ್ಥವನ್ನ ನಿರೂಪಣೆ ಮಾಡಿದ್ದಾರೆ. ನಾವು ಮುಂದಿನ ಒಂದು ಶ್ಲೋಕದ ಭಾವಾರ್ಥವನ್ನು ಇವತ್ತು ಗಮನಿಸೋಣ. 23ನೇ ಶ್ಲೋಕ. ಈ ರಾಘವೇಂದ್ರ ಸ್ತೋತ್ರವನ್ನ ಪಠಿಸಿದರೆ ಏನು ಫಲ ಸಿಗತ್ತೆ ಎನ್ನುವ ವಿವರವನ್ನ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ರಾಘವೇಂದ್ರ ಗುರುಸ್ತೋತ್ರಂ ಯಃ ಪಠೇದ್ ಭಕ್ತಿ ಪೂರ್ವಕಂ ತಸ್ಯ ಕುಷ್ಠಾದಿ ರೋಗಾಣಾಂ ನಿವೃತ್ತಿಸ್ತ್ವರಯಾ ಭವೇತ್. ಅಂಧೋಪಿ ದಿವ್ಯ ದೃಷ್ಟಿ ಸ್ಯಾತ್ ಏಡ ಮೂಕೋಪಿ ವಾಕ್ಪತಿಃ ಪೂರ್ಣಾಯುಃ ಪೂರ್ಣ ಸಂಪತ್ತಿಃ ಸ್ತೋತ್ರಸ್ಯಾಸ್ಯ ಜಪಾತ್ ಭವೇತ್. ಯಾವ ವ್ಯಕ್ತಿಗಳು ರಾಘವೇಂದ್ರ ಗುರುಗಳ ಸ್ತೋತ್ರವನ್ನ ಭಕ್ತಿಪೂರ್ವಕವಾಗಿ ಪಠಿಸುತ್ತಾರೋ ಅವರಿಗೆ ಕುಷ್ಠಾದಿ ರೋಗಗಳ ನಿವೃತ್ತಿ ಅತ್ಯಂತ ಶೀಘ್ರವಾಗಿ ಆಗತ್ತೆ. ರಾಘವೇಂದ್ರ ಗುರು ಸ್ತೋತ್ರಂ, ರಾಘವೇಂದ್ರ ಗುರುಗಳ ಈ ಸ್ತೋತ್ರವನ್ನ ಯಾರು ಭಕ್ತಿಪೂರ್ವಕವಾಗಿ ಪಠಿಸುತ್ತಾರೋ ತಸ್ಯ ಪಠಿಸುವ ವ್ಯಕ್ತಿಗಳಿಗೆ ಯಾವುದೇ ರೋಗಗಳಿದ್ರು ಅವುಗಳ ನಿವೃತ್ತಿ ಆದಷ್ಟು ಬೇಗನೆ ಆಗತ್ತೆ. ನಿವೃತ್ತಿ ತ್ವರಯಾ ಭವೇತ್. ತಸ್ಯ ಆ ವ್ಯಕ್ತಿಗೆ ಕುಷ್ಠಾದಿ ರೋಗಾಣ ನಿವೃತ್ತಿ, ಕುಷ್ಠ ಮೊದಲಾದಂತಹ ರೋಗಗಳೇನಿದೆಯೋ ಆ ರೋಗಗಳ ನಿವೃತ್ತಿ ಅತ್ಯಂತ ಶೀಘ್ರವಾಗಿ ಆಗುತ್ತದೆ. ಅಂಧೋಪಿ ದಿವ್ಯ ದೃಷ್ಟಿ ಸ್ಯಾತ್ ಏಡ ಮೂಕೋಪಿ ವಾಕ್ಪತಿಃ ಪೂರ್ಣಾಯುಃ ಪೂರ್ಣ ಸಂಪತ್ತಿಃ ಸ್ತೋತ್ರಸ್ಯಾಸ್ಯ ಜಪಾತ್ ಭವೇತ್. ಅಂಧೋಪಿ ಕುರುಡನಾದರೂ ಕೂಡ ಅವನಿಗೆ ದೃಷ್ಟಿ ಸಂಪನ್ನನಾಗ್ತಾನೆ. ಕಿವುಡ ಮೂಕನಾದರೂ ಕೂಡ ಮಾತನಾಡುವ ಶಕ್ತಿ, ಕೇಳಿಸಿಕೊಳ್ಳುವ ಶಕ್ತಿ ಅವನಿಗೆ ಬರುತ್ತೆ. ಪೂರ್ಣವಾದ ಆಯುಷ್ಯ, ಪೂರ್ಣವಾದ ಸಂಪತ್ತು ಈ ಸ್ತೋತ್ರದ ಜಪದ ಬಲದಿಂದಾಗಿ ಸಿಗತ್ತೆ ಅಂತ ಹೇಳ್ತಾ ಇದ್ದಾರೆ. ರಾಘವೇಂದ್ರ ಗುರು ಸ್ತೋತ್ರಂ ಯಹ ಭಕ್ತಿಪೂರ್ವಕಂ ಪಠೇತ್. ಯಾರು ರಾಘವೇಂದ್ರ ಗುರುಗಳ ಸ್ತೋತ್ರವನ್ನ ಭಕ್ತಿಪೂರ್ವಕವಾಗಿ ಪಠಿಸುತ್ತಾರೋ ಆ ವ್ಯಕ್ತಿಗಳ ಕುಷ್ಠ ರೋಗವೇ ಮೊದಲಾದ ಎಲ್ಲ ರೋಗಗಳ ನಿವೃತ್ತಿಯೂ ಕೂಡ ಅತ್ಯಂತ ಶೀಘ್ರವಾಗಿ ಆಗುತ್ತದೆ. ತಸ್ಯ ಆ ವ್ಯಕ್ತಿಯ ಕುಷ್ಠಾದಿ ರೋಗಾಣ, ಕುಷ್ಠ ಮೊದಲಾದಂತಹ ಯಾವ್ಯಾವ ರೋಗಗಳಿವೆಯೋ ಎಲ್ಲ ರೋಗಗಳ ನಿವೃತ್ತಿಯು ತ್ವರಯಾ ಭವೇತ್, ಅತ್ಯಂತ ಶೀಘ್ರವಾಗಿ ಆಗುತ್ತದೆ. ಅಂಧೋಪಿ ಕುರುಡನಾದರೂ ದಿವ್ಯ ದೃಷ್ಟಿ ಸ್ಯಾತ್, ಶುದ್ಧವಾದ ದೃಷ್ಟಿ ಅವನಿಗೆ ಬರುತ್ತದೆ. ಏಡಮೂಕೋಪಿ, ಏಡಮೂಕ ಅಂತಂದ್ರೆ ಹುಟ್ಟು ಮೂಕನಾದವನೂ ಕೂಡ ವಾಕ್ ಶಕ್ತಿಯುಳ್ಳವನಾಗ್ತಾನೆ. ಪೂರ್ಣವಾದ ಆಯುಷ್ಯ, ಪೂರ್ಣವಾದ ಸಂಪತ್ತು ಈ ಸ್ತೋತ್ರದ ಜಪದಿಂದಾಗಿ ನಮಗೆ ಸಿಗತ್ತೆ ಅಂತ ಹೇಳ್ತಾ ಇದ್ದಾರೆ. ಪೂರ್ಣಾಯುಹು ಪೂರ್ಣ ಸಂಪತ್ತಿ ಸ್ತೋತ್ರಸ್ಯ ಅಸ್ಯ ಜಪಾತ್ ಭವೇತ್. ಈ ಸ್ತೋತ್ರದ ಜಪದಿಂದಾಗಿ ಪೂರ್ಣವಾದ ಆಯುಷ್ಯ, ಪೂರ್ಣವಾದ ಸಂಪತ್ತು ಮನುಷ್ಯರಿಗೆ ಸಿಗತ್ತೆ ಅಂತ ಹೇಳ್ತಾ ಇದ್ದಾರೆ. ರಾಘವೇಂದ್ರ ಗುರು ಸ್ತೋತ್ರಂ ಯಃ ಪಠೇತ್ ಭಕ್ತಿಪೂರ್ವಕಂ. ಯಾರು ರಾಘವೇಂದ್ರ ಗುರುಗಳ ಸ್ತೋತ್ರವನ್ನ ಭಕ್ತಿಪೂರ್ವಕವಾಗಿ ಪಠಿಸುತ್ತಾರೋ ತಸ್ಯ ಆ ಪಠಿಸುವ ವ್ಯಕ್ತಿಗೆ ಕುಷ್ಠಾದಿ ರೋಗಾಣ ನಿವೃತ್ತಿ ತ್ವರಯಾ ಭವೇತ್. ಕುಷ್ಠ ಮೊದಲಾದಂತಹ ರೋಗಗಳ ನಿವೃತ್ತಿ ಆದಷ್ಟು ಶೀಘ್ರದಲ್ಲಿ ಆಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಅಂಧೋಪಿ ದಿವ್ಯ ದೃಷ್ಟಿ ಸ್ಯಾತ್. ಕುರುಡನಾದರೂ ಕೂಡ ದಿವ್ಯವಾದ ದೃಷ್ಟಿ ಅವನಿಗೆ ಬರುತ್ತೆ. ಏಡಮೂಕೋಪಿ, ಏಡಮೂಕ ಅಂತಂದ್ರೆ ಜಾತ್ಯ ಕಿವುಡ ಮೂಕನಾದವನಿಗೂ ಕೂಡ ವಾಕ್ಪಟುತ್ವ ಬರುತ್ತೆ. ವಾಕ್ಪತಿ ಪೂರ್ಣಾಯು ಪೂರ್ಣ ಸಂಪತ್ತಿ, ಪೂರ್ಣವಾದ ಆಯುಷ್ಯ, ಪೂರ್ಣವಾದ ಸಂಪತ್ತು ಅಸ್ಯ ಸ್ತೋತ್ರ ಭವೇತ್. ಈ ಸ್ತೋತ್ರದ ಜಪದಿಂದಾಗಿ ಸಿಗುತ್ತದೆ ಅಂತ ಈ 2 ಶ್ಲೋಕಗಳಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟು ಒಟ್ಟಾರೆ ಈ ಶ್ಲೋಕದ ಭಾವಾರ್ಥ. ಇದರಲ್ಲಿ ಏನಾದ್ರೂ ಸಂಶಯಗಳಿತ್ತು ಅಂದ್ರೆ ಕೇಳಬಹುದು. ಹರೇ ನಮಃ. ಶ್ರೀಕೃಷ್ಣ ಪ್ರಣಮಸ್ತು.